Hello, my dear students. This is Hina Kausar, and welcome back to the class. So far, in the previous session, we were discussing numericals of this chapter, right? In this session, also, we will discuss the numericals. But here, I'll change the method of solving the numerical a bit because certain numericals needs certain different techniques. Okay. And also, so far, I guess you have already learned how to imagine the given context. ಆ ಕ್ವಶನ್ ಅನ್ನ ಹೇಗೆ ಇಮ್ಯಾಜಿನ್ ಮಾಡೋದು ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಸೆಷನ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದೋಸ್ ಡಯಾಗ್ರಾಮ್ಸ್ ಸೊ ದಟ್ ಐ ಜಸ್ಟ್ ವಾಂಟ್ ಯು ಪೀಪಲ್ ಟು ಇಮ್ಯಾಜಿನ್ ದ ಸಿಚುವೇಶನ್ ಬಿಕಾಸ್ ಎಕ್ಸಾಮಿನೇಷನ್ ಸಿಚುವೇಶನ್ ಅಲ್ಲಿ ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು ಅದೇ ರೀತಿಯಲ್ಲಿ ಈ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ದ ವೆರಿ ಫಸ್ಟ್ ಕ್ವಶನ್ ಫಾರ್ ಟುಡೇಸ್ ಸೆಷನ್ ಇಸ್ consider a uniform electric field E is equals to 3 into 10 to the power of 3 I cap into Newton per Coulomb. Question number A. What is the flux of this field through a square of 10 centimeter on a side whose plane is parallel to the YZ plane? That is the first question. Second question is, what is the flux through the same square if the normal to its plane makes a 60-degree angle with the x-axis? So what is given in the question? So here let's use the whole imagination. Let's not draw it on the slide or draw it on the paper. Let's just try to imagine what the context has been given and try to simplify this. So question ಅಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ಸಿಚುವೇಶನ್ ಹೇಳಿದ್ದಾರೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ ಏನು ಕೊಟ್ಟಿದ್ದಾರೆ, 3 into 10 to the power of 3. I cap ಅಂತ ಸ್ಪೆಸಿಫೈ ಮಾಡಿದ್ದಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ I cap? It's a unit vector, we know. I cap unit vector specifies which direction. That direction is along x axis. So x axis ಅಲ್ಲಿ ಯಾವುದೇ ಡೈರೆಕ್ಷನ್ ಇದ್ರೆ ಅದನ್ನ ನಾವು I cap ಇಂದ ಡಿನೋಟ್ ಮಾಡ್ತೀವಿ, which means we have to imagine that ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಾ ಇದೆ ಅಥವಾ ನಾವು ಅಪ್ಲೈ ಮಾಡಿದೀವಿ, ಇಟ್ ಈಸ್ ಅಲಾಂಗ್ x axis. Okay. So that is been given. ಇವಾಗ ಕ್ವಶನ್ ಎ ಅಲ್ಲಿ ವಾಟ್ ದೇ ಹ್ಯಾವ್ ಆಸ್ಕ್ಡ್, ವಾಟ್ ಈಸ್ ದ ಫ್ಲಕ್ಸ್ ಆಫ್ ದಿಸ್ ಫೀಲ್ಡ್ ಅಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ನ ಫ್ಲಕ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಆಫ್ ದಿಸ್ ಫೀಲ್ಡ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್. ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು? ಫ್ಲಕ್ಸ್ ಅಂತ ಹೇಳಿದ ತಕ್ಷಣ ನಮಗೆ ಫ್ಲಾಶ್ ಆಗೋದು ದೇರ್ ಶುಡ್ ಬಿ ಸರ್ಟನ್ ಏರಿಯಾ ಥ್ರೂ ವಿಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾಸ್ ಟು ಬಿ ಪಾಸ್ಡ್, ರೈಟ್? ಸೊ ಹಿಯರ್ ಲೆಟ್ ಅಸ್ ಸಿ what area they have given. They have said the flux of this field is through a square of 10 centimeter on a side whose plane is parallel to the YZ plane. Andre the flux is passing through a square, okay, whose side is 10 centimeter. ಒಂದು ಸ್ಕ್ವೇರ್ ನ ಇಮ್ಯಾಜಿನ್ ಮಾಡಿ ಆ ಸ್ಕ್ವೇರ್ ಇಂದ ಈ ಎಲೆಕ್ಟ್ರಿಕ್ ಫೀಲ್ಡ್ ಪಾಸ್ ಆಗ್ತಾ ಇದೆ. ಓಕೆ, ಆ ಸ್ಕ್ವೇರ್ ಒಂದ್ ಸೈಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಇಸ್ 10 ಸೆಂಟಿಮೀಟರ್. ಓಕೆ, ಆ ಸ್ಕ್ವೇರ್ ಪ್ಲೇನ್ ಯಾವ ರೀತಿ ಇದೆ, ಇಟ್ ಇಸ್ ಪ್ಯಾರಲಲ್ ಟು ದ YZ ಪ್ಲೇನ್. ಓಕೆ, ಸೊ ಎಕ್ಸ್ ಆಕ್ಸಿಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, YZ ಪ್ಲೇನಿಗೆ ಪ್ಯಾರಲಲ್ ಆಗಿ ಸ್ಕ್ವೇರ್ ಒಂದು ಇಟ್ಟಿದ್ದಾರೆ, ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ದಟ್ ಇಸ್ ಆಫ್ 10 ಸೆಂಟಿಮೀಟರ್ ಸ್ಕ್ವೇರ್. ಆ ಸ್ಕ್ವೇರ್ ಇಂದ ಫ್ಲಕ್ಸ್ ಏನಾಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಸೊ ದಟ್ ಫ್ಲಕ್ಸ್ ಇಸ್ ಪಾಸಿಂಗ್ ಥ್ರೂ ದಟ್ ಸ್ಕ್ವೇರ್ ಆಫ್ 10 centimeter. So that is the imagination what we have to do. Okay, given ಡೇಟಾದಲ್ಲಿ ಏನ್ ಬರ್ಕೋಬೇಕು, ಸ್ಕ್ವೇರ್ ಸೈಡ್ ಒಂದ್ ಸೈಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಜಸ್ಟ್ ಪೆನ್ ಡೌನ್ ದಟ್ ವ್ಯಾಲ್ಯೂ. Side of the square is s is equals to 10 centimeter. We know centimeter is not an SI unit, so convert it into meter, 0.1 meter. So ಇಷ್ಟು ಡೇಟಾ ಕೊಟ್ಟಿದ್ದಾರೆ, ಇಮ್ಯಾಜಿನೇಷನ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂಡಿದೀವಿ ಹೇಗೆ ಸಿಚುವೇಶನ್ ಇದೆ ಅಂತ ಹೇಳಿ. ಸೊ ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಫ್ಲಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫ್ಲಕ್ಸ್ ಗೆ ಫಾರ್ಮುಲಾ ನಮಗೆ ಗೊತ್ತಿದೆ. ಫ್ಲಕ್ಸ್ ಥ್ರೂ ದ ಪ್ಲೇನ್ ಇಸ್ ಗಿವನ್ ಬೈ ದ ರಿಲೇಷನ್ phi. Phi is always represents the electric flux. So that is equals to magnitude of the electric field into A cos theta. Either you can write it as vector E dot vector A, right? Vector formula ಆ ರೀತಿ ಅದು ಬರೀಬಹುದು. ಅಥವಾ since magnitude ನಾವು ಫೈಂಡ್ ಔಟ್ ಮಾಡ್ತಿರೋದ್ರಿಂದ magnitude of electric field E into A cos theta. So this will be the formula for electric flux we know. Now check whether the given data
is enough to substitute in this formula? Is it enough? It's not enough because area is not given directly, but although they have given just a side, therefore we can calculate this area using this side. Okay, but what about this angle theta? Let's see it further. Okay, so magnitude of electric field na substitute ಮಾಡಬೇಕು. We know what is the magnitude of this electric field intensity. If we take the modulus of this vector E, that gives you magnitude, right? So positive value na ಈ quantity ಅವರು ಏನು ಕೊಟ್ಟಿದ್ದಾರೆ ಅದರಿಂದ positive value na ತಗೋಬೇಕು. Since it's already given in positive, therefore we'll take it as 3 into 10 to the power of 3 into I Newton per Coulomb. Observe here I haven't mentioned I cap because that gives the direction, which means we are expressing it in vector form. Here I have just considered magnitude. So 3 into 10 to the power of 3 value we have to substitute here. Okay. Area of the square ಹೇಗೆ calculate ಮಾಡಬೇಕು? If it is a square area ಹೇಗೆ calculate ಮಾಡ್ತೀವಿ? Length into breadth. Length and breadth will be same. Therefore, 0.1 into 0.1 or s square you can take. So 0.1 into 0.1 gives you 0.01 meter square. So that will be the area which we have to substitute here. Now, how can we predict the value of this theta? Angle, what is this angle theta? It is the angle between the electric field and the area vector. ಆ ಸ್ಕ್ವೇರ್ ನಾವೇನ್ ಇಮ್ಯಾಜಿನ್ ಮಾಡಿದೀವೋ ಆ ಸ್ಕ್ವೇರಿಗೆ ಒಂದು ನಾರ್ಮಲ್ ಡ್ರಾ ಮಾಡಿದ್ರೆ ಅದು ಏರಿಯಾ ವೆಕ್ಟರ್ ನ ರೆಪ್ರೆಸೆಂಟ್ ಮಾಡುತ್ತೆ, ರೈಟ್? ಸೊ ಆ ಏರಿಯಾ ವೆಕ್ಟರ್, ಆ ನಾರ್ಮಲ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಎರಡು ಮಧ್ಯದಲ್ಲಿ ಇರ್ತಕ್ಕಂಥ ಆಂಗಲ್ ಥೀಟಾ ಆಗಿರುತ್ತೆ. ಸೊ ದೇರ್ ಫೋರ್ ದ ಪ್ಲೇನ್ ಆಫ್ ದ ಸ್ಕ್ವೇರ್ ಈಸ್ ಟು ದ YZ ಪ್ಲೇನ್. YZ ಪ್ಲೇನ್ ಅಲ್ಲೇ ಇದೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ YZ ಪ್ಲೇನಿಗೆ ಒಂದು ನಾರ್ಮಲ್ ಡ್ರಾ ಮಾಡಿದ್ರೆ ಅದು ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೆ? ದಟ್ ವಿಲ್ ಆಲ್ಸೋ ಕಮ್ ಇನ್ ದ ಸೇಮ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್, ರೈಟ್? YZ ಪ್ಲೇನಿಗೆ ಒಂದು ನಾರ್ಮಲ್ ಡ್ರಾ ಮಾಡ್ರಿ, ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಅದು ಎಕ್ಸ್ ಡೈರೆಕ್ಷನ್ ಅಲ್ಲೇ ತಾನೆ. ಸೊ ಎರಡೂ ಕೂಡ ಏನಾಗಿದೆ, ಒಂದೇ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಏರಿಯಾ ವೆಕ್ಟರ್ ಡೈರೆಕ್ಷನ್ ಇಸ್ ದ ನಾರ್ಮಲ್ ಡೈರೆಕ್ಷನ್ and electric field direction is also lying in the same x direction, right? So therefore theta ಏನಾಗುತ್ತೆ? Theta becomes 0 degree. Okay, so if theta is 0 degree, what about cos 0? Cos 0 value is 1, we know. Substituting rest of the values, magnitude of electric field is 3 into 10 to the power of 3. We will substitute. Area value we have calculated here 0.01 meter square. Substitute it. Cos theta is cos 0. Cos 0 is 1. So multiplying the rest of the values, we get 30 Newton meter square per Coulomb. Electric flux SI unit eno Newton meter square per Coulomb. So this will be the flux which will be through the square when it is placed parallel to the YZ plane. YZ plane ಗೆ parallel ಆಗಿ ನಾವು ಪ್ಲೇಸ್ ಮಾಡಿದ್ರೆ ಸ್ಕ್ವೇರ್ ನ ಇಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಅದು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. Okay, so this is the answer for our question number A. Now what about the question number B? What is the flux through the same square if the normal to its plane makes a 60-degree angle with the x-axis? Okay, second situation ಏನ್ ಹೇಳಿದ್ದಾರೆ, ಸೇಮ್ ಸಿನಾರಿಯೋ ಅಂದ್ರೆ ಫ್ಲಕ್ಸ್ ಸೇಮ್ ಸ್ಕ್ವೇರ್ ಥ್ರೂ ಫ್ಲಕ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಕೂಡ ಫ್ಲಕ್ಸ್ ನಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಬಟ್ ಇವಾಗ ಸಿಚುವೇಶನ್ ಏನಿದೆ, ಐ ಹ್ಯಾಡ್ ಸೆಡ್ ಯು ದ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಏನು, ಆ ಸ್ಕ್ವೇರ್ ಗೆ ಒಂದು ನಾರ್ಮಲ್ ನ ಡ್ರಾ ಮಾಡಿದ್ರೆ, ನಾರ್ಮಲ್ ಡ್ರಾ ಮಾಡೋದು ಅಂದ್ರೆ ಮೀನಿಂಗ್ ಏನು, ಏರಿಯಾ ಪ್ಲೇನಿಗೆ ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡೋದು. ಓಕೆ, ಈಗ ಈ ಸಿಚುವೇಶನ್ ಅಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ, ಆ ಪರ್ಪೆಂಡಿಕ್ಯುಲರ್ ಏನ್ ಮಾಡ್ತಾ ಇದೆ, ಎಕ್ಸ್ ಆಕ್ಸಿಸ್ ಜೊತೆಯಲ್ಲಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಜೊತೆಯಲ್ಲಿ 60 ಡಿಗ್ರಿ ಆಂಗಲ್ ಅದು ಜನರೇಟ್ ಮಾಡ್ತಾ ಇದೆ. ಈ ಸಿಚುವೇಶನ್ ಅಲ್ಲಿ ಫ್ಲಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಥೀಟಾ ವ್ಯಾಲ್ಯೂ ಅವರು ಕೊಟ್ಟಿರೋದು ಸೆಕೆಂಡ್ ಸಿನಾರಿಯೋದಲ್ಲಿ. ಥೀಟಾ ವ್ಯಾಲ್ಯೂ ದೇ ಹ್ಯಾವ್ ಮೆನ್ಷನ್ಡ್ ಇಟ್ ಆಸ್ 60 degrees, right? So using that data, plane makes an angle of 60 degree with the x-axis. Therefore, theta here we will take 60 degree. Now substituting the rest of the values in the same formula, that is flux phi is equals to magnitude of vector E, A into cos theta. Substitute ಮಾಡ್ತಾ ಹೋಗಿ, substitute ಮಾಡಿದ್ರೆ ಏನ್ ಬರುತ್ತೆ? So magnitude of electric field is 3 into 10 to the power of 3. The same value I have substituted.
area value, I have to keep as 0.01, substitute it. Now instead of theta, what we have to specify is 60 degrees. So cos 60 degrees. We know cos 60 degrees is 1 by 2. So just replace that value. Remaining terms na multiply ಮಾಡಿದ್ರೆ final answer ನಮಗೆ ಏನು ಸಿಗುತ್ತೆ 15 into Newton meter square per coulomb. So that will be the electric flux in the second situation when the square when the square is placed in the YZ plane such that the normal drawn to the square is at 60 degree with that of the x-axis, right? So this answers your question number B. I hope you understood this question, okay? So that is how in examination scenario, this is how you have to imagine yourself the whole diagram, whatever we used to do in the previous session, right? So that you have to do it on your own, and the things which you have to present in your paper are I have mentioned here. This is what the examiner will look for in your answer sheet. So this is how you have to present your numerical answers, okay? So let's move to the next question number 12. A point charge plus 10 microcoulomb is a distance 5 centimeter. I think it is at a distance, okay? So at a distance 5 centimeter directly above the center of a square of 5-10 centimeter as shown in figure. So figure has been given. What is the magnitude of the electric flux through the square? Hint also they have mentioned, that is, think of the square as one face of a cube with edge 10 centimeter. Okay. So what they have given in this question? See, they have given a diagram. In the question, they have specified that there is a point charge. Charge value they have prescribed, that is plus 10 microcoulomb. So plus 10 microcoulomb ಇರ್ತಕ್ಕಂಥ ಚಾರ್ಜ್ ಎಲ್ಲಿದೆ ಅಂತ ಹೇಳ್ತಿದ್ದಾರೆ. 5 ಸೆಂಟಿಮೀಟರ್ ದೂರದಲ್ಲಿದೆ. ಯಾವ ದೂರದಲ್ಲಿದೆ? ಒಂದು ಸ್ಕ್ವೇರ್ ಪ್ಲೇಸ್ ಮಾಡಿದ್ದಾರೆ. 10 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಸ್ಕ್ವೇರ್ ಪ್ಲೇಸ್ ಮಾಡಿದ್ದಾರೆ. ಆ ಸ್ಕ್ವೇರ್ ಇಂದ 5 ಸೆಂಟಿಮೀಟರ್ ದೂರದಲ್ಲಿ ಒಂದು ಚಾರ್ಜ್ ನ ಪ್ಲೇಸ್ ಮಾಡಿದೀವಿ. 10 ಮೈಕ್ರೋಕೂಲಮ್ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಈಗ ನಾವೇನ್ ಹೇಳ್ಬೇಕು, ಈ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫ್ಲಕ್ಸ್ ಈ ಸ್ಕ್ವೇರ್ ಇಂದ ಎಷ್ಟು ಪಾಸ್ ಆಗ್ತಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ due to this charge, how many electric field lines will be passing through the square, that we have to calculate. Okay, so hint ಮತ್ತೊಂದು ಏನ್ ಕೊಟ್ಟಿದ್ದಾರೆ ಅವರು, ನಾವ್ ಈ ಸ್ಕ್ವೇರ್ ನ ಏನಂತ ಇಮ್ಯಾಜಿನ್ ಮಾಡಬೇಕು, ಕಂಪ್ಲೀಟ್ ದಿಸ್ ಡಯಾಗ್ರಾಮ್ as if it is a cube. Okay, ಕ್ಯೂಬ್ ಗೆ ಎಷ್ಟು ಸ್ಕ್ವೇರ್ಸ್ ಇರುತ್ತೆ, ಸೊ ಸಿಮಿಲರ್ ಸ್ಕ್ವೇರ್ಸ್ ನಾವು ಆಡ್ ಮಾಡ್ತಾ ಹೋದ್ರೆ ಒಂದು ಕ್ಯೂಬ್ ನ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು ಅಲ್ವಾ. ಸೊ ಆ ರೀತಿ ಇಮ್ಯಾಜಿನ್ ಮಾಡಿ, ಈ ಸ್ಕ್ವೇರ್ ನ ಏನಂತ ಇಮ್ಯಾಜಿನ್ ಮಾಡಬೇಕು, ಒನ್ ಫೇಸ್ ಆಫ್ ಅ ಕ್ಯೂಬ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆ, ಸೊ ಲೆಟ್ಸ್ ಜಸ್ಟ್ ಇಮ್ಯಾಜಿನ್ ಇನ್ ದಾಟ್ ವೇ ಅಂಡ್ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಫ್ಲಕ್ಸ್, ರೈಟ್? ಸೊ we have imagined that the square can be considered as one face of a cube of edge 10 centimeter with a center where charge q is placed. Okay, ಇದಕ್ಕೆ ಕಂಪ್ಲೀಟ್ ಮಾಡಿದ್ರೆ ಒಂದು ಕ್ಯೂಬ್, ಈ ಚಾರ್ಜ್ ಯಾವ ಪೊಸಿಷನ್ ಅಲ್ಲಿ ಬರುತ್ತೆ, ಇಟ್ ವಿಲ್ ಕಮ್ ಟು ಅ ಪೊಸಿಷನ್ ಆಫ್ ದ ಸೆಂಟರ್ ಆಫ್ ದ ಕ್ಯೂಬ್. ಓಕೆ, now according to the Gauss theorem for a cube, according to Gauss theorem, what happens for a cube if we consider total electric flux through the 6 spaces, all its 6 spaces, ಎಲ್ಲ 6 spaces ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, total flux we know, we can express it as q over epsilon naught. Since 6 spaces we have to consider, then electric flux through each phase will be total flux divided by 6. Okay, ಪ್ರತಿ ಒಂದು ಸ್ಕ್ವೇರ್ ಇಂದ ಎಷ್ಟು ಫ್ಲಕ್ಸ್ ಪಾಸ್ ಆಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು, ಈ ಟೋಟಲ್ 6 ಎಡ್ಜಸ್ ಏನಿರುತ್ತೋ ಕ್ಯೂಬಿಗೆ ಅದನ್ನ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಸೊ ದ ಟೋಟಲ್ ಫ್ಲಕ್ಸ್ ವಿಲ್ ಗೆಟ್ ಡಿವೈಡೆಡ್ ಇಂಟು 6 edges, right? So 5 total divided by 6, or in other words you can write it as 1 over 6 into q divided by epsilon naught. So this will be the value of the flux which will pass through each edge of the cube. ಒಂದು ಕ್ಯೂಬ್ ಟೋಟಲ್ ಫ್ಲಕ್ಸ್ ನ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಆ ಟೋಟಲ್ ಫ್ಲಕ್ಸ್ ಅಲ್ಲಿ ಪ್ರತಿ ಒಂದು ಎಡ್ಜ್ ಇಂದ ಎಷ್ಟು ಫ್ಲಕ್ಸ್ ಪಾಸ್ ಆಗುತ್ತೆ, 1 over 6 divided by 1 over 6 into q over
ಆಬ್ಸಲ್ಯೂಟ್ ನಾಟ್. ಇಷ್ಟು ಅಮೌಂಟ್ ಆಫ್ ಫ್ಲಕ್ಸ್ ಏನಾಗ್ತಾ ಇದೆ, ಒಂದು ಎಡ್ಜ್ ಇಂದ ಪಾಸ್ ಆಗ್ತಾ ಇದೆ. ದಿಸ್ ಇಸ್ ವಾಟ್ ವಿ ವಾಂಟ್ ಟು ಆನ್ಸರ್ ಆಕ್ಚುಲಿ, ರೈಟ್? ಸೊ ಒನ್ ಎಡ್ಜ್ ಏನಾಗಿದೆ, ಆ ಸ್ಕ್ವೇರ್ ಏನ್ ಕೊಟ್ಟಿದಾರೋ ಕ್ವಶನ್ ಅಲ್ಲಿ ಆ ಸ್ಕ್ವೇರ್ ಆಗಿರುತ್ತೆ. ಹಾಗಾಗಿ ಈಗ ಏನ್ ಮಾಡ್ಬೇಕು ನಾವು, ಜಸ್ಟ್ ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸಬ್ಸ್ಟಿಟ್ಯೂಷನ್ ಮಾಡಕ್ಕೆ ಕ್ಯೂ ವ್ಯಾಲ್ಯೂ ಆಲ್ರೆಡಿ ದೇ ಹ್ಯಾವ್ ಮೆನ್ಷನ್, ದಟ್ ಇಸ್ ಪ್ಲಸ್ 10 microcoulomb. So let's just substitute that value, and epsilon naught value also we know, that is 8.854 into 10 to the power of minus 12 per Newton per coulomb square per meter square. So value na substitute ಮಾಡಿ ಎರಡು values na. So 5 is equals to 1/6 into Q value is 10 microcoulomb. Micro means 10 power minus 6. So 10 into 10 power minus 6 whole divided by 8.854 into 10 to the power of minus 12. When you simplify this value using your calculators, you will get the value as 1.88 into 10 to the power of 5 Newton meter square per coulomb. So that will be the flux which will pass through this square which is given. Okay. So that will be the answer for this question. So one more time in short way I'll explain this question. You might have got confusion a bit. So just listen carefully. To ಒಂದು ಸೈಡ್, ಒಂದು ಸ್ಕ್ವೇರ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಕ್ಕೆ ನಾವ್ ಏನ್ ಮಾಡ್ಕೊಂಡಿದೀವಿ, ಈ ಸ್ಕ್ವೇರ್ ನ ಒಂದು ಕ್ಯೂಬ್ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದೀವಿ. ಒಂದು ಕ್ಯೂಬ್ ಅಲ್ಲಿ ಎಷ್ಟು ಸ್ಕ್ವೇರ್ಸ್ ಇರುತ್ತೆ, 6 ಸ್ಕ್ವೇರ್ಸ್ ಇರುತ್ತೆ ತಾನೆ. ಸೊ ಈ ಸ್ಕ್ವೇರ್ ನ ಆ ಕ್ಯೂಬಿನ ಒಂದು ಎಡ್ಜ್ ಅಂತ ಅಸ್ಯೂಮ್ ಮಾಡ್ಕೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ಗಾಸ್ ಥಿರಂ ಪ್ರಕಾರ ಕ್ಯೂಬ್ ಇಂದ ಫ್ಲಕ್ಸ್ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಿದೆ ಫಾರ್ಮುಲಾ. ಹಾಗಾಗಿ ನಾವೇನ್ ಮಾಡ್ತೀವಿ, ಆ ಫಾರ್ಮುಲಾ ತಗೊಂಡ್ಬಿಟ್ಟು ಆ ಫಾರ್ಮುಲಾದಿಂದ ಪ್ರತಿ ಒಂದು ಎಡ್ಜ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸ್ ಆಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮಗ್ ಬೇಕಾಗಿರೋದು ಬರೀ ಒಂದು ಸ್ಕ್ವೇರಿನ ಎಲೆಕ್ಟ್ರಿಕ್ ಫ್ಲಕ್ಸ್ ಮಾತ್ರ. ಸೊ ಹಾಗಾಗಿ ಕ್ಯೂಬ್ ಇಂದು ಕಂಪ್ಲೀಟ್ ಫ್ಲಕ್ಸ್ ನ ಕನ್ಸಿಡರ್ ಮಾಡ್ಬಿಟ್ಟು ಆ ಟೋಟಲ್ ಫ್ಲಕ್ಸ್ ಪ್ರತಿ ಎಡ್ಜ್ ಇಂದ ಎಷ್ಟು ಡಿವೈಡ್ ಆಗಿದೆ, 6 ಎಡ್ಜಸ್ ಇರುತ್ತೆ. ಸೊ ಹಾಗಾಗಿ 6 ಇಂದ ಡಿವೈಡ್ ಮಾಡ್ಕೊಳ್ತೀವಿ. ಸೊ ಅದು ಆ ಫ್ಲಕ್ಸ್ ಈ ಸ್ಕ್ವೇರ್ ಇಂದು ಆಗಿರುತ್ತೆ. ಅದರಲ್ಲಿ ನಾವು ಚಾರ್ಜ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಬ್ಸಲ್ಯೂಟ್ ನಾಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎರಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಫ್ಲಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದ ಕ್ವಶನ್. So the next question is, careful measurement of the electric field at the surface of a black box indicates that the net outward flux through the surface of the box is 8 into 10 to the power of 3 Newton meter square per coulomb. Okay. What is the net charge inside the box? Question mark. And the second question is, if the net outward flux through the surface of the box were 0, could you conclude that there were no charges inside the box? Why or why not? Okay. So first let's understand the situation. Situation or kottidare. ಏನು situation kottidare? Careful measurement of the electric field at the surface of a black box indicates that the net outward flux through the surface of the box is 8 into 10 to the power of 3 Newton meter square per coulomb. See, in this question, they have tricked you by mentioning that the word electric field. ನೀವೇನ್ ಮಾಡ್ತೀರಾ, ಯೂಶುವಲಿ ಕ್ವಶನ್ ಅನ್ನ ನೋಡಿದ ತಕ್ಷಣ ಫಸ್ಟ್ ಕೀವರ್ಡ್ಸ್ ನ ನೋಡ್ತೀರಾ. ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್, ಫ್ಲಕ್ಸ್ ಅಂತ ಏನಿರುತ್ತೆ, ಓಕೆ ಅದೇ ಗಿವನ್ ವ್ಯಾಲ್ಯೂ ಅಂತ ಬರ್ದ್ಬಿಡ್ತೀರಾ. ಸೊ ದಟ್ ಈಸ್ ದ ಮಿಸ್ಟೇಕ್ ವಾಟ್ ಯು ಪೀಪಲ್ ಡೂ. ಇಫ್ ಯು ಆಕ್ಚುಲಿ ರೀಡ್ ದ ಕಂಪ್ಲೀಟ್ ಸೆಂಟೆನ್ಸ್, ವಾಟ್ ದೇ ಹ್ಯಾವ್ ಮೆನ್ಷನ್ ಇನ್ ದ ಕ್ವಶನ್, ದೇ ಹ್ಯಾವ್ ಮೆನ್ಷನ್ ದ ಎಲೆಕ್ಟ್ರಿಕ್ ಫ್ಲಕ್ಸ್. ಅವ್ರೇನ್ ಹೇಳ್ತಿದ್ದಾರೆ, ಒಂದು ಬ್ಲಾಕ್ ಬಾಕ್ಸ್ ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ನ ಮೆಜರ್ಮೆಂಟ್ ಮಾಡ್ಕೊಂಡ್ರೆ ಅದರಿಂದ ಪಾಸ್ ಆಗ್ತಿರೋ ಎಲೆಕ್ಟ್ರಿಕ್ ಫ್ಲಕ್ಸ್ ವ್ಯಾಲ್ಯೂ ಏನಿದೆ ಅಂತ ನಮಗೆ ಗೊತ್ತಾಗಿದೆ ಅಂತ ಮೆನ್ಷನ್ ಮಾಡಿರೋದು. ಓಕೆ, ಇಟ್ ಡಸಂಟ್ ಮೀನ್ ದೇ ಹ್ಯಾವ್ ಗಿವನ್ ದ ಎಲೆಕ್ಟ್ರಿಕ್ ಫೀಲ್ಡ್. ಆಕ್ಚುಲಿ ದೇ ಹ್ಯಾವ್ ಗಿವನ್ ದ ನೆಟ್ ಔಟ್ವರ್ಡ್ ಫ್ಲಕ್ಸ್. ಅಂದ್ರೆ ಟೋಟಲ್ ಫ್ಲಕ್ಸ್ ನ ಆ ಸರ್ಫೇಸ್ ಇಂದ ಎಷ್ಟು ಪಾಸ್ ಆಗ್ತಿದೆ that they have mentioned. So 5 value has been given, that is 8 into 10 to the power of 3 Newton meter square per coulomb. Okay, flux value kotti avaru ಏನು ಕೇಳ್ತಿದ್ದಾರೆ, what is the net charge inside the box? ಆ ಸರ್ಫೇಸ್ ಇಂದ ಬಾಕ್ಸ್ ಸರ್ಫೇಸ್ ಇಂದ ಅಷ್ಟು ಫ್ಲಕ್ಸ್ ಬರ್ತಾ ಇದೆ ಅಂದ್ರೆ ಬಾಕ್ಸ್ ಒಳಗಡೆ ಚಾರ್ಜ್ ಎಷ್ಟಿದೆ, ಆ ಚಾರ್ಜ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ,
Very simple. Relation between flux and charge. ಫಾರ್ಮುಲಾ ನಮಗೆ ಚಾರ್ಜ್ ಮತ್ತೆ ಫ್ಲಕ್ಸ್ ಅಂತ ಕೇಳಿದ ತಕ್ಷಣ ಫಾರ್ಮುಲಾ ಯಾವ್ದು ಬರುತ್ತೆ? ಫೈ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಆಪ್ಸಿಲಾನ್ ನಾಟ್. ಆ ಫಾರ್ಮುಲಾ ನೆನ್ಪು ಬರುತ್ತೆ ಅಲ್ವಾ? ಸೊ ಗಿವನ್ ಡೇಟಾ ಬರ್ಕೊಳ್ಳಿ. ನೆಟ್ ಔಟ್ವರ್ಡ್ ಫ್ಲಕ್ಸ್ ಕೊಟ್ಟಿದ್ದಾರೆ ಥ್ರೂ ದ ಸರ್ಫೇಸ್ ಆಫ್ ದ ಬಾಕ್ಸ್, ದಟ್ ಇಸ್ 5 ಈಕ್ವಲ್ಸ್ ಟು 8 into 10 to the power of 3 Newton meter square per coulomb. Then charge we have to calculate. So for a body containing net charge, flux is given by the relation 5 is equals to q over epsilon naught. ಸೊ ಫಾರ್ಮುಲಾ ನಮಗೆ ಇದು ಗೊತ್ತು. ಇದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಕ್ಯೂ. ಸೊ ಹಾಗಾಗಿ ಕ್ಯೂ ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಗೊಳ್ಳಿ. ಸೊ ಆವಾಗ ಟರ್ಮ್ಸ್ ಏನಾಗುತ್ತೆ? 5 into epsilon naught ಆಗುತ್ತಾ? ಸೊ ಫಾರ್ಮುಲಾ ಬಿಕಮ್ಸ್ q is equals to epsilon naught into 5. Epsilon naught is nothing but permittivity of free space. Its constant value we know, that is 8.854 into 10 power minus 12 per Newton per coulomb square per meter square. And 5 value they have given, 8 into 10 to the power of 3 Newton meter square per coulomb. So substitute both the values and further simplifying it, we get 7.08 into 10 power minus 8. Okay. ಅದನ್ನ ನಾವು ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಅಲ್ಲಿ ಸಿಂಪ್ಲಿಫೈ ಮಾಡಿದ್ರೆ, ಶಿಫ್ಟ್ ದ ಡೆಸಿಮಲ್ ಟು ದ ಲೆಫ್ಟ್, ಸೊ ದಿಸ್ ಪವರ್ ಡಿಕ್ರೀಸಸ್. ಇಫ್ ಯು ಶಿಫ್ಟ್ ದ ಡೆಸಿಮಲ್ ಟು ದ ರೈಟ್, ದ ಪವರ್ ವಿಲ್ ಇನ್ಕ್ರೀಸ್, ರೈಟ್? ಸಿನ್ಸ್ ವಿ ಆರ್ ಶಿಫ್ಟಿಂಗ್ ಇಟ್ ಟು ದ ಲೆಫ್ಟ್, it becomes 10 power minus 6, 0.07 into 10 power minus 6 coulomb. So instead of writing 10 power minus 6, we can express it as microcoulomb, right? So that will be the answer for the question number 8. So the net charge inside the box is 0.07 microcoulomb. So that answers your question. Okay. Continuing to the question, second part of the question B. Check ಮಾಡಿ. If the net outward flux through the surface of the box were 0, could you conclude that there were no charges inside the box? Why or why not? ಏನ್ ಹೇಳಿದಾರೆ ಅವರು? ಫಸ್ಟ್ ಸೆಂಟೆನ್ಸ್ ಅಲ್ಲಿ ಏನ್ ಹೇಳಿದ್ದಾರೆ? ಈ ಫ್ಲಕ್ಸ್ ಏನ್ ಕೊಟ್ಟಿದಾರೋ ಸಿಚುವೇಶನ್ ಅಲ್ಲಿ, ಇಫ್ ಯು ಸೇ ದಟ್ ಈಸ್ 0, ಫ್ಲಕ್ಸ್ ಏನು ಬರ್ತಿಲ್ಲ ಸರ್ಫೇಸ್ ಇಂದ, 0 ಇದೆ ಅಂತ ಅನ್ಕೊಳ್ಳಿ. ಆಗ ನೀವು ಬಾಕ್ಸ್ ಒಳಗಡೆ ಚಾರ್ಜಸ್ ಇಲ್ಲ ಅಂತ ಕನ್ಕ್ಲೂಡ್ ಮಾಡ್ತೀರಾ? ದಟ್ ಈಸ್ ದ ಕ್ವಶನ್ ದೇ ಆರ್ ಪೋಸಿಂಗ್ ಟು ಯು. ಓಕೆ. ಮಾಡ್ತೀರಾ ಅಂದ್ರೆ ಯಾಕೆ, ಮಾಡಲ್ಲ ಅಂದ್ರೆ ಯಾಕೆ ಇಲ್ಲ, ಅದನ್ನ ನೀವು ರೀಸನ್ ಅನ್ನ ಜಸ್ಟಿಫೈ ಮಾಡಬೇಕು. ಓಕೆ. ಆನ್ಸರ್ ಟು ದಿಸ್ ಕ್ವಶನ್, ಇಫ್ ಯು ನೋ ದ ಥಿಯರಿ ಕರೆಕ್ಟ್ಲಿ, ಕಾನ್ಸೆಪ್ಟ್ ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ನೀವು ಈ ಕ್ವಶನ್ ನ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ದಟ್ ಇಸ್, ದ ಆನ್ಸರ್ ಇಸ್ ನೋ. We cannot conclude that there are no charges. Why? Because see, electric flux ಒಂದು ಬಾಕ್ಸ್ ಇಂದ ಹೊರಗಡೆ ಇಲ್ಲ ಅಂತ ಹೇಳಿದ್ರೆ, it doesn't mean there are no charges. We cannot conclude there are no charges inside the box because the charges might be neutral, right? ಎಷ್ಟು ಪಾಸಿಟಿವ್ ಚಾರ್ಜಸ್ ಇದೆಯೋ ಅಷ್ಟೇ ನೆಗೆಟಿವ್ ಚಾರ್ಜಸ್ ಇದ್ದು ಟೋಟಲ್ ಚಾರ್ಜ್ ಏನಾಗಿರ್ಬೋದು? 0 ಆಗಿರ್ಬೋದು. ಸೊ ಟೋಟಲ್ ಚಾರ್ಜ್ 0 ಆದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಾ? No, there won't be electric field. If there is no field, then there won't be electric flux observed, right? But it doesn't mean the box is not containing any charge. It is containing charge, but it is just that the amount of positive charges are equal to the amount of negative charges. Therefore, our answer should be something like this. No. Reason is because the net flux piercing out through depends on the net charge contained in the body, right? ಎಷ್ಟು ಚಾರ್ಜ್, ನೆಟ್ ಟೋಟಲ್ ಚಾರ್ಜ್ ಎಷ್ಟು ಪ್ರೆಸೆಂಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು, ಇಫ್ ದ ನೆಟ್ ಫ್ಲಕ್ಸ್ ಇಸ್ 0, ದೆನ್ ಇಟ್ ಕ್ಯಾನ್ ಬಿ ಇನ್ಫರ್ಡ್ ದಟ್ ನೆಟ್ ಚಾರ್ಜ್ ಇನ್ಸೈಡ್ ದ ಬಾಡಿ ಇಸ್ 0. ಚಾರ್ಜ್ ವ್ಯಾಲ್ಯೂ 0 ಆಗಿರುತ್ತೆ, ಬಟ್ ಇಟ್ ಡಸಂಟ್ ಮೀನ್ ದೇರ್ ಆರ್ ನೋ ಚಾರ್ಜಸ್. ದ ಬಾಡಿ ಮೇ ಹ್ಯಾವ್ ಈಕ್ವಲ್ ಅಮೌಂಟ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್. ಅದ್ರ ಒಳಗಡೆ ಚಾರ್ಜಸ್, ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಈಕ್ವಲ್ ಅಮೌಂಟ್ ಇರಬಹುದು, ರೈಟ್? ಸೊ ನೆಟ್ ಚಾರ್ಜ್ 0 ಆಗಿರಬಹುದು, ಬಟ್ it doesn't mean there are no charges at all. That doesn't mean. Okay. So that's the answer for the question number B. I hope you understood this. So let's move to the next question. Next question is, a point charge of 2 microcoulombs is at the center of a cubic Gaussian surface 9 cm on edge. Full stop. What is the next flux through the surface? Very simple question. ಸೊ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ?
ಪಾಯಿಂಟ್ ಚಾರ್ಜ್ ಕೊಟ್ಟಿದ್ದಾರೆ. ಚಾರ್ಜ್ ವ್ಯಾಲ್ಯೂ ಏನು 2 ಮೈಕ್ರೋಕೂಲಮ್. ಅದು ಎಲ್ಲಿ ಪ್ಲೇಸ್ ಮಾಡಿದ್ದಾರೆ? ಅಟ್ ದ ಸೆಂಟರ್ ಆಫ್ ಅ ಕ್ಯೂಬಿಕ್ ಗಾಸಿಯನ್ ಸರ್ಫೇಸ್. ಒಂದು ಕ್ಯೂಬಿಕ್ ಗಾಸಿಯನ್ ಸರ್ಫೇಸ್, ಒಂದು ಕ್ಯೂಬ್ ನ ಇಮ್ಯಾಜಿನ್ ಮಾಡಿ, ಆ ಕ್ಯೂಬ್ ಮಧ್ಯದಲ್ಲಿ ಒಂದು ಸೆಂಟರ್ ಹತ್ರ ಈ 2 ಮೈಕ್ರೋಕೂಲಮ್ ಚಾರ್ಜ್ ನ ಇಟ್ಟಿದ್ದಾರೆ. ಇನ್ನೊಂದೇನ್ ಹೇಳಿದ್ದಾರೆ, ಆ ಕ್ಯೂಬ್ ಗಾಸಿಯನ್ ಸರ್ಫೇಸ್ ಎಡ್ಜ್ ವ್ಯಾಲ್ಯೂ ನ ಕೊಟ್ಟಿದ್ದಾರೆ, ದಟ್ ಇಸ್ 9 ಸೆಂಟಿಮೀಟರ್. ಓಕೆ, so each edge is of 9 centimeter. Fine. Now what we have to calculate? The side of the edge of the Gaussian surface they have mentioned, and charge value they have mentioned. Now they have asked you to calculate it, what is the net flux through the surface. So flux na ನಾವು calculate ಮಾಡಬೇಕು. So we know the relation between the charge and the flux. Phi is equals to Q over epsilon naught. Same formula we can use. Use the same formula. Charge value they have given. Simply substitute that. 2 microcoulomb andre 2 into 10 to the power of minus 6 coulomb. Epsilon naught value we know, that is permittivity of free space. So directly you take the value as 8.854 into 10 power minus 12. Substitute it. When you simplify it, you will get the value as 2.26 into 10 to the power of 5 Newton meter square per coulomb. Okay, this is very simple. So the final result you should express it as the net electric flux through the surface is 2.26 into 10 power 5 Newton meter square per coulomb. So that is the answer. But one thing you notice in this question, they have mentioned the size of the edge, the surface, cubic Gaussian surface ಏನಿದೆ, ಆ edge size ಕೂಡ ಕೊಟ್ಟಿದ್ದಾರೆ 9 centimeter. But that it doesn't mean that value we have to use in the numerical. Okay, sometimes just to just to make you get confused or get diverted from the answer, ಅವ್ರೇನ್ ಮಾಡ್ತಾರೆ, ಎಕ್ಸ್ಟ್ರಾ ಡೀಟೇಲ್ಸ್ ಕೊಟ್ಟಿರ್ತಾರೆ. ಓಕೆ, ಸೊ ದ ನ್ಯೂಮರಿಕಲ್ ಅಲ್ಲಿ ಎಕ್ಸ್ಟ್ರಾ ಗಿವನ್ ಡೇಟಾನ ಎಕ್ಸ್ಟ್ರಾ ಡೀಟೇಲ್ಸ್ ಕೊಟ್ಟಿರ್ತಾರೆ, ಜಸ್ಟ್ ಟು ಮೇಕ್ ಯು ಗೆಟ್ ಡೈವರ್ಟೆಡ್ ಫ್ರಮ್ ದ ಥಿಂಗ್ ವಾಟ್ ಯು ಹ್ಯಾವ್ ಟು ಫೈಂಡ್. ಓಕೆ, it doesn't mean whatever they have given we have to use it, we have to make use of it. ಕ್ವಶನ್ ಅಲ್ಲಿ ಪ್ರತಿಯೊಂದು ಏನ್ ಕೊಟ್ಟಿದ್ದಾರೆ ಡೇಟಾ ಪ್ರತಿಯೊಂದನ್ನು ಯೂಸ್ ಮಾಡಲೇಬೇಕು ಅಂತ ಏನು ಇರಲ್ಲ. It just you have to think smartly, look at the data, think of the relevant formula. Okay, if that relevant formula is achieving you the answer, then go for it. Okay, but it's at the same time it's also important to read question carefully and look at all the details. Sometimes ನಿಮಗೆ ಟ್ರಿಕ್ ಮಾಡಕ್ಕೆ ಎಕ್ಸ್ಟ್ರಾ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸಮಟೈಮ್ಸ್ ಇನ್ನು ಎಕ್ಸ್ಟ್ರಾ ಡೀಟೇಲ್ಸ್ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ಇಟ್ ವಿಲ್ ಹೆಲ್ಪ್ ಯು ಟು ಸಾಲ್ವ್ ದ ನ್ಯೂಮರಿಕಲ್. ಸೊ ಇಟ್ ಡಿಪೆಂಡ್ಸ್ ಆನ್ ಇನ್ ಸರ್ಟನ್ ಸಿಚುವೇಶನ್ಸ್, ಇಟ್ ಡಿಪೆಂಡ್ಸ್, ಯು ಹ್ಯಾವ್ ಟು ಜಡ್ಜ್ ವಾಟ್ ಡೀಟೇಲ್ಸ್ ಯು ಹ್ಯಾವ್ ಟು ಮೇಕ್ ಯೂಸ್ ಅಂಡ್ ವಾಟ್ ಡೀಟೇಲ್ಸ್ ಯು ಹ್ಯಾವ್ ಟು leave out. Okay, so let's move and see one more type of question. Fine. So the last question we are solving is question number 15. A point charge causes an electric flux of -1 into 10 to the power of 3 Newton meter square per coulomb to pass through a spherical Gaussian surface of 10 centimeter radius centered on the charge. Fine. If the radius of the Gaussian surface were doubled, how much flux passed through the surface? That is our first question. Second question is, what is the value of the point charge? Fine. So let's imagine the given context. Imagine ಮಾಡ್ಕೊಳ್ಳಿ. ಏನು imagine ಮಾಡಬೇಕು? A point charge causes an electric flux of -1 into 10 to the power of Newton meter square per coulomb to pass through a spherical Gaussian surface of 10 centimeter radius centered on the charge. ಏನ್ ಇಮ್ಯಾಜಿನ್ ಮಾಡಬೇಕು? ಒಂದು ಸ್ಪಿಯರ್ ನ ನಾವು ಇಮ್ಯಾಜಿನ್ ಮಾಡಬೇಕು. ಒಂದು ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್ ಇಮ್ಯಾಜಿನ್ ಮಾಡಿ, ಆ ಸ್ಪಿಯರ್ ಎಷ್ಟು ರೇಡಿಯಸ್ ಇಂದ ಇರಬೇಕು? 10 ಸೆಂಟಿಮೀಟರ್ ರೇಡಿಯಸ್. ಓಕೆ, ಸೆಂಟರ್ ಆಫ್ ದ ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್ ಅಲ್ಲಿ ಏನ್ ಮಾಡಿದಾರೆ ಅವರು? ಒಂದು ಚಾರ್ಜ್ ನ ಪ್ಲೇಸ್ ಮಾಡಿದ್ದಾರೆ. ಚಾರ್ಜ್ ವ್ಯಾಲ್ಯೂ ಅವ್ರು ಕೊಟ್ಟಿಲ್ಲ, ಬಟ್ ಅವ್ರೇನ್ ಹೇಳ್ತಿದ್ದಾರೆ, ಆ ಚಾರ್ಜ್ ಇಂದ ಪ್ರೊಡ್ಯೂಸ್ ಆಗ್ತಕ್ಕಂತ ಎಲೆಕ್ಟ್ರಿಕ್ ಫ್ಲಕ್ಸ್, that value they have mentioned, that is -1 into 10 to the power of 3 Newton meter square per coulomb. So this is the situation they have given. Now
Considering this situation, what we have to calculate, if the radius of the Gaussian surface were doubled, how much flux passed through the surface? ಅವ್ರು ಏನ್ ಹೇಳಿದ್ದಾರೆ, ಆ ಗಾಷಿಯನ್ ಸರ್ಫೇಸ್, ಆ ಸ್ಪಿಯರ್ ನಾವೇನ್ ಇಮ್ಯಾಜಿನ್ ಮಾಡಿದೀವೋ ಆ ಸ್ಪಿಯರ್ ಇಂದು ರೇಡಿಯಸ್ ನ ಡಬಲ್ ಮಾಡಿದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಚೇಂಜ್ ಆಗುತ್ತೆ ಆ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಗೇನ್ ದಿಸ್ ಕ್ವಶನ್ ಇಸ್ ಟ್ರಿಕಿ. Why it is tricky? Because unless you know the concept correctly, you will not be able to answer this question. Okay, ಅದಕ್ಕೆ ಕಾನ್ಸೆಪ್ಟ್ ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ನ್ಯೂಮರಿಕಲ್ಸ್ ನ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ತೀರಾ. ಸೊ ಕಾನ್ಸೆಪ್ಚುಯಲಿ ವಿ ನೋ ದಟ್ electric flux never depends on the radius, right? Does it depend on the radius of any Gaussian surface? Never. The electric flux never depends upon the size of the object or the size of the surface what we are considering. Therefore, even if you double or triple or 4 times you take the radius, the electric flux is not going to get affected. It will remain same. Fine. So the answer, you should mention it in sentence, like write the given data as electric flux, what they have given, radius of the Gaussian surface you mention, and then you mention it in sentence like electric flux piercing out through a surface depends on the net charge enclosed inside a body. We know this, right? So flux ಯಾವಾಗಲೂ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ಮುಲಾ ಗೊತ್ತಿದೆ, Q/epsilon0, ರೈಟ್? ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡಿಪೆಂಡ್ ಆಗ್ತಾ ಇರೋದು ಚಾರ್ಜ್ ಮೇಲೆ. ಅದಲ್ದೆ ಹೊರತು ಅದರಲ್ಲಿ ಆ ಈಕ್ವೇಶನ್ ಅಲ್ಲಿ ರೇಡಿಯಸ್ ಟರ್ಮ್ ಇರುತ್ತಾ? ನೋ, ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಟರ್ಮ್. ಇಟ್ ಮೀನ್ಸ್ if the radius of the Gaussian surface is doubled, then the flux passing through the surface remains same. It is not depending upon the radius. So that is the answer for our question number A. What about question number B? What is the value of point charge? So flux they have given, radius of the Gaussian surface they have given. They have asked us to calculate the charge value, right? We can calculate this. Why? Because we know the relation between charge and the electric flux. What is the relation? Phi is equals to Q/epsilon0. This is the formula, right? So by this we can derive the formula for charge. Q na ನಾವು left hand side ಗೆ ತಗೊಂಡ್ರೆ ಏನಾಗುತ್ತೆ formula? It becomes Q is equals to phi into epsilon0, right? Phi value ಅವ್ರು ಕೊಟ್ಟಿದ್ದಾರೆ, that is -1 into 10⁻3. Substitute that value. Epsilon0, that is the permittivity of free space. Substitute that value, and simplifying further, we get the value of the point charge. So multiplying this, -1 into 10⁻3 into 8.54 into 10⁻−12, we get the value as -8.854 into 10⁻−9 coulomb. 10⁻−9 can be expressed as nanocoulomb. So the value of the point charge is -8.854 nanocoulomb, which means the charge which they are talking about, it's a negative charge, and its magnitude is 8.854 nanocoulomb, right? See, in this numerical, it's important to consider the sign as well for the electric flux, because if we are finding the charge value, then it's important to know whether it's a positive or negative charge. To know the nature of the charge or the polarity of the charge, it's important to consider the sign as well in the values when you are substituting it. Okay, so this is about this numerical. So this is about the numericals of the chapter electric charges and fields. I hope you have understood all the numericals. Try to practice more numericals similar to this. All the important one and one which were difficult I have discussed in the session. You get the questions similar to this from NCERT textbook or any other sources. Practice it. The only thing how you can crack the numericals is, the more you practice, the more you will get experience, or you get accurate in answering those numericals, right? And the more you practice, the more easier you will find to solve the numericals. So that is what I can say. Keep practicing, and in the next session we will start a new chapter. So till then, take care.